ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ಯಾವ ವಿಡಿಯೋ ಮಾಡ್ತಿದ್ದೀನಿ, ಎಲ್ಲಿ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತುಂಬಾ ಗೊತ್ತಾಗುತ್ತೆ. ಸೊ ವಿಡಿಯೋನ ಲಾಸ್ಟ್ವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ನೋಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ನಾನಿವತ್ತು ಮಾಲ್ ಆಫ್ ಏಷ್ಯಾಗೆ ಬಂದಿದ್ದೀನಿ. 1 ಇಯರ್ ಆಗಿದೆ ಈ ಮಾಲ್ ಓಪನ್ ಆಗಿ, ಬಟ್ ನಾನು ಯಾವತ್ತೂ ಹೋಗಿಲ್ಲ. ಫಸ್ಟ್ ಟೈಮ್ ನಾನು ಹೋಗ್ತಾ ಇರೋದು. ಔಟ್ಸೈಡಿಂದ ಈ ಮಾಲ್ ತುಂಬಾ ನೋಡ್ಕೊಂಡು ಹೋಗ್ತಾ ಇದ್ದೆ. ನಾವು ಹೋಗೋ ರೂಟಲ್ಲೇ ಬರುತ್ತೆ ಇದು. ಹೆಬ್ಬಾಳ ಯಲಹಂಕ ಮಿಡಲಲ್ಲಿ ಬರುತ್ತೆ. ತುಂಬಾ ಚೆನ್ನಾಗಿತ್ತು ಅಂತ ಕೇಳ್ಪಟ್ಟಿದ್ದೆ. ತುಂಬ ಯೂಟ್ಯೂಬರ್ಸ್ ಇದ್ರ ಬಗ್ಗೆ ವಿಡಿಯೋನ ಎಕ್ಸ್‌ಪ್ಲೋರ್ ಮಾಡಿದ್ದಾರೆ. ಸೊ ಫೈನಲಿ ಹೋಗೋಣ ಹೋಗೋಣ ಅಂತ ತುಂಬ ದಿನದಿಂದ ಅನ್ಕೊಳ್ತಾ ಇದ್ದೆ. ಬಟ್ ಇವಾಗ ಟೈಮ್ ಬಂತು, ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಲ್ಲ, ಇದು ಎಂಟ್ರೆನ್ಸ್ ಆ್ಯಕ್ಚುಲಿ. ಆ್ಯಕ್ಚುಲಿ ಫೋಟೋ ಶೂಟ್‌ಗಂತೂ ಎಕ್ಸಲೆಂಟ್ ಆಗಿದೆ ಈ ಮಾಲ್ ಅಂತಲೇ ಹೇಳ್ಬೋದು. ಆ್ಯಕ್ಚುಲಿ ಕ್ರಿಸ್ಮಸ್ ನಡೀತಾ ಇದೆಯಲ್ವಾ, ಸೊ ಆಲ್ಮೋಸ್ಟು 4 ಕಡೆನೂ ಕ್ರಿಸ್ಮಸ್ ಡೆಕೋರೇಷನ್ ತುಂಬಾ ಚೆನ್ನಾಗಿ ಮಾಡಿದರು. ಇದೆಲ್ಲ ಆಲ್ಮೋಸ್ಟ್ ಲೈಟಿಂಗ್ ಇದೆ. ಸೊ ನೋಡಿ, ಔಟ್ಸೈಡ್ ಇದೆಲ್ಲ ತುಂಬಾ ಫುಡ್ ಕೌಂಟರ್ ಹಾಕ್ತಾಯಿದ್ರು. ಇದು ಕ್ರಿಸ್ಮಸ್ ಟ್ರೀ ಬಂದುಬಿಟ್ಟು 100 ಫೀಟ್ ಕ್ರಿಸ್ಮಸ್ ಟ್ರೀ ಮಾಡಿದಾರಂತೆ. ತುಂಬಾ ಎಕ್ಸಲೆಂಟ್ ಆಗಿತ್ತು ಟ್ರೀ ಮಾತ್ರ. ಆ್ಯಕ್ಚುಲಿ ನಾವು ಆಫ್ಟರ್ನೂನ್ ಹೋಗಿದ್ದಿದ್ದು, ಸೊ ಅಷ್ಟು ಲೈಟಿಂಗ್ ಇಲ್ಲ. ಬಟ್ ಈವ್ನಿಂಗ್ ಹೋದರೆ ಇದ್ರ ವ್ಯೂವೇ ಬೇರೆ ಇರುತ್ತೆ. ಇದೆಲ್ಲ ಆಲ್ಮೋಸ್ಟ್ 99.9% ಲೈಟಿಂಗಿಂದನೇ ತುಂಬಿದೆ ಈ ಮಾಲೆಲ್ಲ. ಸೊ ನೋಡಿ, ಇದೆಲ್ಲ ಔಟ್ಸೈಡು ಫುಡ್ ಕೌಂಟ್ರ್ ಓಪನ್ ಆಗಿತ್ತು. ತುಂಬ ವೆರೈಟಿ ಫುಡ್ಸ್ ಇತ್ತು. ಸೊ ನೋಡಿ, ಇದು ಬಂದುಬಿಟ್ಟು 100 ಫೀಟ್ ಇದೆಯಂತೆ ಇದು ಕ್ರಿಸ್ಮಸ್ ಟ್ರೀ. ತುಂಬ ವಾವ್, ಸಖತ್ತಾಗಿದೆ ಅಲ್ವಾ ಫ್ರೆಂಡ್ಸ್. ಇದು ಮಾಲ್ ಬಂದುಬಿಟ್ಟು 13 ಎಕರೆಯಲ್ಲಿ ಮಾಡಿದಾರಂತೆ. 13 ಎಕರೆ ಅಂದರೆ ಶಾಕ್ ಆದೆ ನಾನು. ಎಷ್ಟು ದೊಡ್ಡ ಮಾಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ. ಆ್ಯಕ್ಚುಲಿ ಇದು ಬಂದುಬಿಟ್ಟು ಏಷ್ಯಾದ ಅತಿ ದೊಡ್ಡ ಮಾಲು. ಅದು ನಮ್ಮ ಬೆಂಗಳೂರಲ್ಲಿರೋದು ನಮಗೆ ಹೆಮ್ಮೆ ಅಲ್ವಾ. ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಮಾಲ್ ಮಾತ್ರ. ಇದು ಲೈಟಿಂಗ್ಸ್ ತುಂಬಾ ಎಲ್ಲ ಲೈಟಿಂಗ್ ಆಲ್ಮೋಸ್ಟು. ಸೊ ತುಂಬ ಎಕ್ಸಲೆಂಟ್ ಆಗಿತ್ತು. ಈ ಮಾಲಲ್ಲಿ ನಿಮಗೆ ಟೋಟಲಾಗಿ ಹೇಳಬೇಕಂದ್ರೆ 14 ಐನಾಕ್ಸ್ ಇದೆಯಂತೆ. 14 ಐನಾಕ್ಸ್ ಸ್ಕ್ರೀನ್ ಇದೆಯಂತೆ. ತುಂಬ ಗ್ರೇಟ್ ಅಲ್ವಾ. ತುಂಬ ದೊಡ್ಡದು ಫ್ರೆಂಡ್ಸ್. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಜಗತ್ತಿನ ಅತಿ ದೊಡ್ಡ ಮಾಲ್ ಅಂತೆ. ಅಂದರೆ ಜಗತ್ತಿನ 6ನೇ ದೊಡ್ಡ ಅತಿ ಮಾಲ್ ಅಂತಲೇ ಹೇಳ್ಬೋದು. ಇಟ್ ಮೀನ್ಸ್ ದಿ ವರ್ಲ್ಡ್ 6th ಬಿಗ್ಗೆಸ್ಟ್ ಮಾಲ್ ಅಂತೆ. ಇಮ್ಯಾಜಿನ್ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಇರ್ಬೋದು ಅಲ್ವಾ. ಸೊ ಅಂಥ ಒಂದು ಮಾಲು ಈ ನಮ್ಮ ಬೆಂಗಳೂರಿನಲ್ಲಿರೋದು ಒಂಥರ ನಮಗೆ ಹೆಮ್ಮೆ ಅಂತ ಹೇಳ್ಬೋದು. ಇದರಲ್ಲಿ ತುಂಬಾ ನೋಡಿ, ಆಲ್ಮೋಸ್ಟು ತುಂಬ ಎಕ್ಸ್‌ಪ್ಲೋರ್ ಮಾಡೋಕ್ಕೂ ಆಗ್ತಿಲ್ಲ. ಅಲ್ಟಿಮೇಟ್ ಇದೆ. ಟೈಲ್ಸು ಮತ್ತು ವಾಲ್ ಬಂದುಬಿಟ್ಟು A1 ಆಗಿ ಮಾಡಿದ್ದಾರೆ. ಇದು ಯಾರು ಮಾಡಿದಾರೋ ಗೊತ್ತಿಲ್ಲ, ಬಟ್ ಎಕ್ಸಲೆಂಟಾಗಿ ಮಾಡಿದ್ದಾರೆ. ಪ್ರತಿಯೊಂದ್ರ ಬಗ್ಗೆ ಹೇಳ್ತಾ ಹೋದರೆ ಎಕ್ಸಲೆಂಟ್ ಆಗಿದೆ. 300 ಪ್ಲಸ್ ಬ್ರ್ಯಾಂಡ್ಸ್ ಇದೆಯಂತೆ ಫ್ರೆಂಡ್ಸ್ ಇದ್ರೊಳಗಡೆ. ವೆರೈಟಿ ಇಂಡಿಯನ್ಸಿಂದ ಹಿಡಿದು ಫಾರಿನರ್ಸಿಂದ ಹಿಡಿದು ಪ್ರತಿಯೊಂದು ಥರದ ಬ್ರ್ಯಾಂಡ್ಸು ಈ ಒಂದು ಮಾಲಲ್ಲಿ ಇದೆ. ತುಂಬ ವೆರೈಟೀಸು ಸೋಚ್ ಇರ್ಬೋದು, ತುಂಬ ವೆರೈಟೀಸ್ ಆಗಿರುವಂತಹ ಒಂದು ಬ್ರ್ಯಾಂಡ್ಸ್ ಇದೆಯಂತೆ. ಎಕ್ಸಲೆಂಟ್ ಆಗಿದೆ. ಪ್ಲಸ್ ನಿಮ್ಗಿನ್ನ ಹೇಳಬೇಕು ಅಂದರೆ ಇದರಲ್ಲಿ ಟೋಟಲ್ಲು 9 PVR ಇದೆಯಂತೆ. ಕೆಲವೊಂದು ಮಾಲಲ್ಲಿ 1 ಅಥವಾ 2 ಈ ಥರ PVRs ಇರುತ್ತೆ. ಬಟ್ ಇದರಲ್ಲಿ 9 ಇರೋದು ಗ್ರೇಟೇ ಅಲ್ವಾ. ಎಷ್ಟು ಗ್ರೇಟ್ ಇದೆ ಅಂತ ಇಮ್ಯಾಜಿನ್ ಮಾಡ್ಕೋಬೋದು. ತುಂಬ ವೆರೈಟೀಸ್ ಇದೆ ಫ್ರೆಂಡ್ಸ್. ಬಟ್ ನಮ್ಮಂಥ ಮಿಡಲ್ ಕ್ಲಾಸ್ ಅವರು ಇಲ್ಲೇನು ಪರ್ಚೇಸ್ ಮಾಡೋಕ್ಕೆ ಆಗೋದಿಲ್ಲ. ಓಪನ್ನಾಗಿ ಹೇಳ್ತಾ ಇದ್ದೀನಿ. ಸ್ಯಾಲ್ರಿ ಡಬಲ್ ಇರೋರು ಇಲ್ಲಿ ಶಾಪಿಂಗ್ ಮಾಡೋಕ್ಕೆ ಬರ್ತಾರೇನೋ. ಬಟ್ ಆಲ್ಮೋಸ್ಟ್ 70% ಮೆಂಬರ್ಸು ನಾರ್ಮಲಾಗಿ ನೋಡಿ ವಿಸಿಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗೋಕ್ಕೆ ಬರ್ತಾರೆ ವಿನಃ ಇಲ್ಲಿ ಪರ್ಚೇಸ್ ಮಾಡೋವಂಥವ್ರು ತುಂಬ ಕಡಿಮೆನೇ. ಬಿಕಾಸ್ ಇಲ್ಲಿ ಒಂದು ಸಿಂಗಲ್ ಬಾಟಲ್ ನೀರಿನ ಬಾಟಲ್ ಬಂದು ತುಂಬಾ ಕಾಸ್ಟ್ಲಿ ಇದೆ. ನನಗೆ ಶಾಕ್ ಆಯಿತು. ಒಂದೊಂದು ಕಾಫಿ ಪ್ಲೇಸಲ್ಲಿ ಹೋಗಿ ಕೇಳಿದ್ರುನು 100 ಪ್ಲಸ್ಸೇ ಹೇಳ್ತಿದ್ದಾರೆ. ಅಂದರೆ ನಾರ್ಮಲಾಗಿ ಔಟ್ಸೈಡು 20 ರುಪೀಗೆ ಸಿಗೋ ಕಾಫಿನ ಇಲ್ಲಿ 100 ರುಪೀಸ್ ಕೊಡಬೇಕಾ ಅಂತ ನಾನು ಯೋಚನೆ ಮಾಡಿಬಿಟ್ಟೆ. 50 ಪ್ಲಸ್ ಕಾಫಿ ಅಂದರೆ ರೆಸ್ಟೋರೆಂಟ್ಸ್ ಇದೆಯಂತೆ ಫ್ರೆಂಡ್ಸ್ ಈ ಒಂದು ಮಾಲಲ್ಲಿ. ಸೊ ಇದನ್ನು ನಾನು ಗೂಗಲಲ್ಲಿ ಚೆಕ್ ಮಾಡಿದ್ದಕ್ಕೆ ನನಗೆ ಗೂಗಲಲ್ಲಿ ಇದ್ರ ಇನ್ಫಾರ್ಮೇಷನ್ ಸಿಕ್ಕಿದ್ದು, ಏನೇನೆಲ್ಲ ಇದೆ ಅಂತ ಹೇಳ್ಬಿಟ್ಟು. ತುಂಬಾ ಗ್ರೇಟ್ ಅನಿಸ್ತು ನನಗೆ. ಬಟ್ ನಾನು ಅಯ್ಯೋ, ನಮ್ಮಂಥವ್ರು ತಗೊಳಕ್ಕಾಗಲ್ಲ. ನಮ್ಮ ಹಸ್ಬೆಂಡ್ ಹೇಳಿದ್ರು, ಸರಿ ನಡಿ ಒಂದು ಕಾಫಿ ಆದ್ರೂ ಕುಡಿಯೋಣ ಅಂತ. ನಾನಂದೆ, ಬನ್ನಿರಿ ಸಾಕು, ಬೇಡ ಜಸ್ಟ್ ನೋಡ್ಕೊಳ್ಳೋಣ, ಕುಡಿಯೋಕ್ಕೆ ತಿನ್ನೋಕ್ಕೆ ಎಲ್ಲ ಔಟ್ಸೈಡು ತುಂಬ ಇದೆ ಅಂತ ಹೇಳ್ಬಿಟ್ಟೆ. ತುಂಬಾ ಎಕ್ಸ್ಪೆನ್ಸಿವ್ ಇಡಬೇಕು ಇಲ್ಲಿ. ನಮ್ಮಂಥ ಮಿಡಲ್ ಕ್ಲಾಸ್ ಅವ್ರಿಗೆ ಆಗೋದಿಲ್ಲ ಫ್ರೆಂಡ್ಸ್ ಇಲ್ಲಿ. ಫ್ರೆಂಡ್ಸ್, ಈ ಮಾಲಲ್ಲಿ ಎಲ್ಲ ಥರದ ಬ್ರ್ಯಾಂಡ್ಸ್ ಇದೆ. ಈ ಮಾಲ್ ಆಫ್ ಏಷ್ಯಾ ಓನರ್ ಬಂದುಬಿಟ್ಟು SM ಲೈಫ್ ಸ್ಟೈಲ್ ಎಂಟರ್ಟೈನ್ಮೆಂಟ್ ಅಂತ ಅವ್ರ ಓನರ್ ಹೆಸರಂತೆ. ಈ ಮಾಲಲ್ಲಿ ನಿಜ ಹೇಳ್ಬೇಕಂದ್ರೆ ಗ್ರೀನರಿಗೆ ತುಂಬಾ ಮಹತ್ವವನ್ನು ಕೊಟ್ಟಿದ್ದಾರೆ.
ಯಾವ ಮಾಲಲ್ಲೂ ಇಷ್ಟೊಂದು ಗ್ರೀನರಿಗೆ ಎಲ್ಲ ಮಹತ್ವ ಕೊಡೋದಿಲ್ಲ. ಬಟ್ ಈ ಮಾಲಲ್ಲಿ ಗ್ರೀನರಿಗೆ ತುಂಬಾ ಒಂದು ಬೆಸ್ಟ್ ಮಹತ್ವವನ್ನು ಕೊಟ್ಟಿದ್ದಾರೆ. ಯಾವ ಕಡೆ ನೋಡಿದ್ರು ಗ್ರೀನರಿ, ಅದು ಆರ್ಟಿಫಿಷಿಯಲ್ ಗ್ರೀನರಿ ತುಂಬಾ ಇಷ್ಟ ಆಯಿತು. ನಮಗೆ ಏನು ಫೀಲ್ ಆಗ್ತಿದೆ ಅಂದರೆ ಈ ಮಾಲಿಗೆ ಬಂದರೆ ಎಲ್ಲೋ ಔಟ್ ಆಫ್ ಕಂಟ್ರಿ ಕಡೆ ಇದ್ದೀವ, ಔಟ್ ಆಫ್ ಫಾರಿನರ್ ಥರ ನಾವು ಒಂದು ವಿಸಿಟ್ ಮಾಡ್ತಾ ಇದ್ದೀವ ಅನ್ನೋಷ್ಟು ಫೀಲ್ ಆಗುತ್ತೆ. ಸೊ ನೋಡಿ, ಗ್ರೀನರಿ ತುಂಬ ಚೆನ್ನಾಗಿದೆ. ಹೋಮ್ ಸೆಂಟರ್ಸ್ದು ತುಂಬಾ ಸಿಗುತ್ತೆ ಇಲ್ಲಿ. ಹೇಳ್ತಿದ್ದೀನಲ್ಲ, ಬಜೆಟ್ ಚೆನ್ನಾಗಿರೋರು, ಸ್ಯಾಲ್ರೀಸ್ ಚೆನ್ನಾಗಿರೋರು, ಒಳ್ಳೆ ರಿಚ್ ಫ್ಯಾಮ್ಲಿಯಿಂದ ಬಿಲಾಂಗ್ ಆದವರು ಪ್ರತಿಯೊಬ್ಬರು ಇಲ್ಲಿ ಪರ್ಚೇಸ್ ಮಾಡ್ತಾರೆ, ಶಾಪಿಂಗ್ ಮಾಡ್ತಾರೆ. ಬಟ್ ಮಿಡಲ್ ಕ್ಲಾಸ್ ಅವ್ರಿಗೆ ಚಾನ್ಸೇ ಇಲ್ಲ. ಸೊ ನೋಡಿ, ನಾನಿಲ್ಲಿ ನೋಡ್ತಾ ಇದ್ರೆ ನಿಂತ್ಕೊಂಡ್ಬಿಟ್ಟಿದೆ. ನಮ್ಮ ಒಂದು ಲೇಡೀಸ್ಗೆ ಎಲ್ಲಿ ಸ್ಯಾರೀಸು, ಟ್ರೆಡಿಷ್ನಲ್ ವೇರ್ಸ್ ಎಲ್ಲಿದ್ದರೆ ಅಲ್ಲಿ ಅಟ್ರಾಕ್ಷನ್ ಜಾಸ್ತಿ ಆಗುತ್ತಲ್ಲ. ಸೊ ನೋಡಿ, ನಾನೇ ಇಲ್ಲಿ ಲೆಹೆಂಗಾ ಸ್ಯಾರೀಸ್ ಇತ್ತು, ಇದ್ರ ಸ್ಯಾರಿ ಲೆಹೆಂಗಾ ಕಡೆನೇ ಇತ್ತು ನನ್ನ ಗಮನ. ಬಟ್ ಇದ್ರ ರೇಟ್ ನೋಡಿಬಿಟ್ಟು ನೀನು ಅಲ್ಲೇ ಇರು ಅಂತ ನಾನು ಬಂದ್ಬಿಟ್ಟೆ. ತುಂಬ ತುಂಬ ಚೆನ್ನಾಗಿರುತ್ತೆ ಪ್ರತಿಯೊಂದೂ. ಬಟ್ ಬಜೆಟ್ಟು ಅದಕ್ಕೆ ಮೀರಿನೇ ಇರುತ್ತೆ ಫ್ರೆಂಡ್ಸ್. ಆ ಥರ ಎಲ್ಲ ಲೈಕ್ ಏನೋ ಚೀಪ್ ಆ್ಯಂಡ್ ಬೆಸ್ಟಲ್ಲಿ ಸಿಗೋದಾದರೆ ತಗೋಬೋದು. ಸೊ ವೀಕ್ ಡೇಸಲ್ಲಿ ಹೋದರೆ ಅಷ್ಟೊಂದು ಕ್ರೌಡ್ ಇರಲ್ಲ. ಬಟ್ ನಾವು ವೀಕ್ ಆಫಲ್ಲಿ ಹೋಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತು. ಸೊ ನೋಡಿ, ಈ ವಾಲ್ ಅಂತೂ ಸಖತ್ತಾಗಿ ವಾಲ್ಸ್ ಮಾಡಿದ್ದಾರೆ. ಪ್ರತಿಯೊಂದು ಅಷ್ಟೇ. ಇಂಟೀರಿಯರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅಲ್ಟಿಮೇಟ್ ಆಗಿದೆ ಫ್ರೆಂಡ್ಸ್ ಇಂಟೀರಿಯರ್ ಮಾತ್ರ. ಸೊ ನೋಡಿ, ಎಲ್ಲ ಕಡೆ ಗ್ರೀನರಿ, ಆರ್ಟಿಫಿಷಿಯಲ್ ಗ್ರೀನರಿ ತುಂಬ ತುಂಬ ಚೆನ್ನಾಗಿದೆ. ಹೆಚ್ ಡಿ ಅಂತೂ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ತುಂಬ ತುಂಬ ಡಿಫ್ರೆಂಟ್ ಹೆಚ್ ಡಿಗಳು ಬರ್ತಾ ಇರುತ್ತೆ ಫೋಟೋಸ್ ಆವಾಗವಾಗ. ಏನು ವಾಲಲ್ಲಿ ಫಿಕ್ಸ್ ಮಾಡಿದ್ದಾರೆ ಹೆಚ್ ಡಿ, ತುಂಬ ಡಿಫ್ರೆಂಟಾಗಿ ಬರ್ತಾ ಹೋಗುತ್ತೆ. ಫೋಟೋಸ್ ತುಂಬ ಚೆನ್ನಾಗಿ ಹೆಚ್ ಡಿ ಕ್ಲಾರಿಟಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ಎಷ್ಟು ಸ್ಪೇಸಲ್ಲಿ ಇದೆ ಅಂದರೆ, ಇದು 5,50,000 ಸ್ಕ್ವೇರ್ ಫೀಟ್ ಮೀಟರ್ ಅಷ್ಟು ರಿಟೈರ್ ಸ್ಪೇಸ್ ಇದೆಯಂತೆ. ಸೊ ಇದು ಸೆಂಟ್ರಲ್ ವರ್ಲ್ಡ್ ಅಲ್ಲಿ ಏಷ್ಯನ್ ಮಾಲ್ ಆಫ್ ಏಷ್ಯಾ ಇದೆ ಅಲ್ಲ, ಇದು ದ ದ ಸೆಕೆಂಡ್ ಲಾರ್ಜೆಸ್ಟ್ ಮಾಲ್ ಅಂತಲೇ ಹೇಳ್ಬೋದು. ಅದು ನಮ್ಮ ಕರ್ನಾಟಕ, ಅದರಲ್ಲೂ ನಮ್ಮ ಬ್ಯಾಂಗ್ಳೂರಲ್ಲೂ ಇರೋದು ನಮ್ಮ ಹೆಮ್ಮೆ ಅಲ್ವಾ. ತುಂಬಾ ಅಲ್ಟಿಮೇಟಾಗಿ ತುಂಬಾ ಹೆಚ್ ಡಿಗೆ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಎಸ್ಪೆಷಲಿ ಗ್ರೀನರಿಗೆ ತುಂಬ ತುಂಬ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ದಸರಾ ಮಾತೇ ಇಲ್ಲ, ತುಂಬ ಚೆನ್ನಾಗಿದೆ. ಸೊ ನೋಡಿ, ಪ್ರತಿಯೊಂದು ಕಡೆನೂ ವಾಲ್ ಅಂತೂ ತುಂಬಾ ಸಖತ್ತಾಗಿ ಫಿಕ್ಸ್ ಮಾಡಿದ್ದಾರೆ. ಯಾವ ಥರ ಫಿಕ್ಸ್ ಮಾಡಿದ್ದಾರೆ ಏನು ಅಂತ ಹೇಳೋಕ್ಕೋದ್ರೆ ತುಂಬ ಹೊತ್ತು ನಡೆಯುತ್ತೆ. ಸೊ ನೋಡಿ, ಇದು ನಾವು ಫುಡ್ ಕೌಂಟ್ರಿಗೆ ಬಂದ್ರಿ. ಫುಡ್ ಕೌಂಟ್ರಲ್ಲೂ ಅಷ್ಟೇ ತುಂಬ ತುಂಬ ವೆರೈಟೀಸು, ಇಂಡಿಯನ್ಸು, ಚೈನೀಸು, ಪ್ರತಿಯೊಂದು ಥರದ್ದು ಫುಡ್ ಕೌಂಟ್ರಲ್ಲಿ ಪ್ರತಿಯೊಂದು ಥರದ್ದು ಫುಡ್ ಸಿಗ್ತಾಯಿತ್ತು ನಮಗೆ. ಬಟ್ ನಮ್ಗೆ ಯಾಕೋ ಸರಿ ಅನಿಸ್ಲಿಲ್ಲ. ಪಕ್ಕದಲ್ಲೇ ಪ್ಲೇ ಏರಿಯಾ, ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಪ್ಲಸ್ ದೊಡ್ಡವ್ರ ಪ್ಲೇ ಏರಿಯಾ ಎರಡೂ ಇತ್ತು. ಸೊ ಮಕ್ಕಳು ಇದನ್ನು ನೋಡಿಕೊಂಡ್ರೆ ಬಿಡ್ತಾರಾ? ನಮ್ಮ ಮಕ್ಕಳಂತೂ ಎಗರ್ತಾಯಿದ್ರು, ನಾವು ಆಡಬೇಕು ಆಡಬೇಕು ಅಂತ. ಸೊ ಹೋಗಿ ಕೇಳ್ಕೊಂಡು ಬಂದರೆ ಡಬ್ಬಲ್ಗೆ ಡಬ್ಬಲ್ ಚಾರ್ಜ್ ಹೇಳಿದ್ರು ಅವರು. ಸೊ ಬೇಡ, ನಾರ್ಮಲಾಗಿ ನೋಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ಥರನೇ ನೋಡಿಕೊಂಡು ಪ್ಲೇ ಮಾಡಿಕೊಂಡು, ಸುಮ್ಮನೆ ಮಕ್ಕಳ ಎಂಟರ್ಟೈನ್ಮೆಂಟು ಅಲ್ವಾ, ಅವ್ರಿಗೆ ಮಕ್ಕಳಿಗೆ ಈ ಥರ ಪ್ಲೇ ಏರಿಯಾ ನೋಡಿಬಿಟ್ರೆ ಏನೋ ಒಂಥರ ಹುಮ್ಮಸ್ಸು ಬಂದುಬಿಡುತ್ತೆ. ಸೊ ನೋಡಿ, ತುಂಬಾ ಚೆನ್ನಾಗಿತ್ತು. ಪ್ಲೇ ಏರಿಯಾದಲ್ಲೂ ಅಷ್ಟೇ ತುಂಬ ವೆರೈಟೀಸ್ ಪ್ಲೇಯಿಂಗ್ ಮಾಡ್ಬೋದಾಗಿತ್ತು. ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. 1 ಇಯರ್ ಆಗಿದೆ ಇದು ಓಪನ್ ಆಗಿ ಮಾಲು. ಬಟ್ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ಪ್ರತಿಯೊಂದು ಥರದ ಬ್ರಾಂಡ್ ಸಿಗ್ಬಿಡುತ್ತೆ. ಪ್ರತಿಯೊಂದು ಟ್ರೆಡಿಷ್ನಲ್ ವೇರು, ವೆಸ್ಟರ್ನು, ಇಂಡಿಯನ್ನು, ನಿಮ್ಗೆ ಯಾವ ಥರ ಬೇಕು, ಕಾಸ್ಮೆಟಿಕ್ಸ್ ಆಗಲಿ, ಲೇಡೀಸ್ ಪ್ರಾಡಕ್ಟ್ಸ್ ಆಗಲಿ, ಕಿಡ್ಸ್ ಪ್ರಾಡಕ್ಟ್ಸ್ ಆಗಲಿ, ಪ್ರತಿಯೊಂದು ಸಿಗುತ್ತೆ. ಸೊ ನೋಡಿ, ಇಲ್ಲಿ ಬಿಗ್ ಮಾರ್ಕೆಟು ಹಾಕಿದ್ರು. ಸೊ ಅಲ್ಲಿ ಹೋದ್ವಿ ಸ್ವಲ್ಪ ಹೊತ್ತು, ಅಲ್ಲೇನಾದರೂ ತೊಗೊಳ್ಳೋಣ ಅಂತ ಹೋದ್ವಿ. ಇಲ್ಲಿ ನಮಗೆ ಐಸ್ ಕ್ರೀಮ್ಸ್ ಇಷ್ಟ ಆಯಿತು. ಐಸ್ ಕ್ರೀಮ್ಸ್ ತೊಗೊಂಡು, ಜ್ಯೂಸ್ ತೊಗೊಂಡು, ಸ್ವಲ್ಪ ಲೈಟಾಗಿ ಕುಡ್ಕೊಂಡು, ಇಲ್ಲಿ ಸ್ವಲ್ಪ ಅಫೋರ್ಡಬಲ್ ಪ್ರೈಸಲ್ಲಿ ನಮಗೆ ಓಕೆ ಅನ್ನಿಸ್ತು. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ಐಸ್ ಕ್ರೀಮ್ಸು ಮತ್ತು ಮಕ್ಕಳಿಗೆ ಸ್ವಲ್ಪ ಕುಕ್ಕೀಸ್ ಬೇಕಾಗಿತ್ತು. ನನ್ನ ಮಗಳು ಕಿಂಡರ್ ಜಾಯ್ ಬೇಕು ಬೇಕು ಅಂತ ಹೇಳಿದ್ಲು. ಕಿಂಡರ್ ಜಾಯ್ ಸ್ವಲ್ಪ ಆಫರಲ್ಲಿತ್ತು. ಸೊ ಕಿಂಡರ್ ಜಾಯ್ ತೊಗೊಂಡು ಎಂಜಾಯ್ ಮಾಡಿಕೊಂಡು ಸಂಡೇನ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸೊ ಫೈನಲಿ ಇದಾಗಿತ್ತು ನಮ್ಮ ಬೆಂಗಳೂರಿನ ಮಾಲ್ ಆಫ್ ಏಷ್ಯಾ. ಬೆಂಗಳೂರಿನ ಅತಿ ದೊಡ್ಡ ಮಾಲ್, ಕರ್ನಾಟಕದ ಅತಿ ದೊಡ್ಡ ಮಾಲ್ ಅಂತಲೇ ಹೇಳ್ಬೋದು. ಸೊ ನಿಮ್ಗೆ ಯಾವ ಥರ ಅನ್ನಿಸ್ತು ಅಂತ ವಿಡಿಯೋ ಮುಖಾಂತರ ಕಮೆಂಟ್ ಮಾಡಿ ಹೇಳಿ. ಯಾರೆಲ್ಲ ಇನ್ನೂ ವಿಸಿಟ್ ಆಗಿಲ್ಲ ಈ ಮಾಲ್ಗೆ, ವಿಸಿಟ್ ಆಗಿ, ಬಟ್ ಕೇರ್ಫುಲ್ಲಾಗಿ ಆಗಿ. ಓಕೆ, ಬಾಯ್.